ಇವತ್ತು ಅಧ್ಯಕ್ಷರ ರಾಜ್ಯದಲ್ಲಿ ಸುಮಾರು 2 ಲಕ್ಷ ಸರ್ಕಾರ ಕೊಟ್ಟಂತ ಒಂದು ಅಂಕಿ ಸಂಖ್ಯೆಗಳ ಪ್ರಕಾರ ಸುಮಾರು 2,82,000 ಸರ್ಕಾರಿ ಹುದ್ದೆಗಳು ಇವತ್ತು ಖಾಲಿ ಇವೆ. ಆದರೆ ಈ 2,82,000 ಹುದ್ದೆಗಳನ್ನು ತುಂಬುವಂಥ ಪ್ರಾಮಾಣಿಕ ಪ್ರಯತ್ನ ಈ ಸರ್ಕಾರದಿಂದ ಆಗ್ತಾ ಇಲ್ಲ. ಇವತ್ತು ಲಕ್ಷಾಂತರ ನಿರುದ್ಯೋಗಿ ಯುವಕರು ಇವತ್ತು ಧಾರವಾಡದಲ್ಲಿ ಹೋರಾಟ ಮಾಡಿದ್ರು. ಮುಂದೆ ಬೆಳಗಾವಿಯಲ್ಲಿ ಮಾಡದಂತೆ ಯಾವುದೇ ಜಿಲ್ಲೆಯಲ್ಲಿ ನಿರುದ್ಯೋಗ ಯುವಕರು ಹೋರಾಟ ಮಾಡ್ತೀನಿ ಅಂದರೆ ಅದನ್ನು ಪೊಲೀಸರ ಬಲ ಉಪಯೋಗ ಮಾಡಿ ಇವತ್ತು ಅವರ ಒಂದು ನಿರುದ್ಯೋಗಿ ಯುವಕರು ಉದ್ಯೋಗ ಸಲುವಾಗಿ ಅವರ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸ ಈ ರಾಜ್ಯದಲ್ಲಿ ಆಯಿತು. ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ ನಿರಂತರವಾಗಿ ದೌರ್ಜನ್ಯ, ಅತ್ಯಾಚಾರ ಈ ರಾಜ್ಯದಲ್ಲಿ ನಡೀತಾ ಇದೆ. ಬಾಣಂತಿಯರ ಸಾವು, ಪ್ರತಿಷ್ಠೆಗಾಗಿ RCB ಅಭಿಮಾನಿಗಳ ಬಲಿ, ಬ್ಯಾಂಕುಗಳ ಲೂಟಿ, ಹಾಡೋಗಲೆ ದರೋಡೆಗಳು, ಸನಾತನ ಧರ್ಮದ ಕಾರ್ಯಕ್ರಮಗಳ ಕಲ್ಲು ತೂರಾಟ. ಬೆಂಗಳೂರಿನಲ್ಲಿ ಜಯನಗರ ತೇರು ಇಳಿಯುವಾಗ ಮಾಲಾಧಾರಿಗಳ ಮೇಲೆ ಕಲ್ಲೆಸೆತ. ಬೆಂಗಳೂರು ನಗರದಲ್ಲಿ ಕಿಲ್ಲರ್ ಗುಂಡಿಗೆ 558 ಜನ ಬಲಿ. ರಾಜ್ಯದಲ್ಲಿ ಸುಮಾರು 1,585 ರೈತರ ಆತ್ಮಹತ್ಯೆ. ರಾಜ್ಯದಲ್ಲಿ ಕನ್ನಡ ಸರ್ಕಾರಿ ಶಾಲೆಗಳಿಗೆ ಸರಿಯಾದ ಶಾಲಾ ಕೋಣೆಗಳ ವ್ಯವಸ್ಥೆ ಇಲ್ಲಾರ್ದಂಥ ಅಧೋಗತಿಗೆ ಇಳಿದಂಥ ಪರಿಸ್ಥಿತಿ. ಇವತ್ತು IT-BT ಕಂಪ್ನಿಗಳ ಬಗ್ಗೆ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಏನು ಬೇಕಾದ ಬಾಯಿಗೆ ಬಂದಂಗೆ ಏನೊಂದು ಉಪಮುಖ್ಯಮಂತ್ರಿಯಾಗಿ ಎಷ್ಟು ಗೌರವಯುತವಾಗಿ ಯಾವುದೇ ಒಂದು ಜನರ ಬೇಡಿಕೆ ಬಂದಾಗ ಅಧ್ಯಕ್ಷರೇ ಗೌರವಯುತವಾಗಿ ಮಾತಾಡುವಂಥದ್ದು ಇಲ್ಲ. ಈ ಒಂದು ಕಡೆ ಹೇಳ್ತಾರೆ ನೀವು ಅಜೀಂ ಪ್ರೇಮ್ಜಿ ಅವರು ಸುಮಾರು 1,500 ಕೋಟಿ ರೂಪಾಯಿ ಇವತ್ತು ಮೊಟ್ಟೆ ಖರೀದಿಗೆ ಈ ರಾಜ್ಯ ಸರ್ಕಾರಕ್ಕೆ ಸಹಾಯ ಮಾಡಿದ್ದಾರೆ. ಅವರಿಗೆ ನೀವು ಹೇಳ್ತೀರಿ ಕಿರಣ್ ಮಜುಮ್ದಾರ್ ಅವ್ರಿಗೆ ಏನು ಮೋಹನ್ ದಾಸ್ ಪೈ ಅವರಿಗೆ ಹುಷಾರ್, ಭಾಳ ಮಾತಾಡಿದ್ರೆ ಕಿತ್ಕೊಂಡು ಹೋಗ್ತಿದ್ರು. ಹೋಗಿ ಯಾವುದೋ ಒಂದು ಬಡಾವಣೆಯವರು ನೀರು ಬಿಡಿದ್ರೆ ನನಗೆ ಗೊತ್ತಿದೆ ಇದೆಲ್ಲ ನನ್ನ ಮುಂದೆ ಆಟ ನಡೆಯೋದಿಲ್ಲ. ಗುತ್ತಿಗೆದಾರರಿಗೆ ಬೆದರಿಕೆ,